ಅಖಿಲ ಭಾರತ ಹಾಗೂ ರಾಜ್ಯ ಪಿಂಚಣಿದಾರರ ಒಕ್ಕೂಟದ ಕರೆಯ ಮೇರೆಗೆ ಪಿಂಚಣಿ ಸೌಲಭ್ಯ ಕಡಿತಗೊಳಿಸದಂತೆ ಪ್ರಧಾನಮಂತ್ರಿಗಳಿಗೆ ತಹಶೀಲ್ದಾರ್ ಮುಖಾಂತರ ಮನವಿಯನ್ನು ಸಲ್ಲಿಸಲಾಯಿತು. ದಿನಾಂಕ 25 ಮಾರ್ಚ್ 2025ರಂದು ಲೋಕಸಭೆಯಲ್ಲಿ ಆರ್ಥಿಕ ಬಿಲ್ ಮಂಡಿಸುವ ಸಂದರ್ಭದಲ್ಲಿ 2025 ಏಪ್ರಿಲ್ 1ಕ್ಕಿಂತ ಮೊದಲು ಸೇವಾನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಕೌಟುಂಬಿಕ ಪಿಂಚಣಿಯಲ್ಲಿ ಕೆಲವು ಸೌಲಭ್ಯಗಳನ್ನು ಕಡಿತಗೊಳಿಸುವುದಾಗಿ ತಿಳಿಸಿದ್ದಾರೆ. ಆದ್ದರಿಂದ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಅವಲಂಬಿತ ಕುಟುಂಬದವರಿಗೆ ತೊಂದರೆಯಾಗಲಿದೆ. ಆದ್ದರಿಂದ ಮೊದಲಿನಂತೆ ಪಿಂಚಣಿ ಪರಿಷ್ಕರಿಸದೆ ಮತ್ತು ತುಟ್ಟಿ ಭತ್ಯೆ ನೀಡಬೇಕೆಂದು ಮಾನ್ಯ ಪ್ರಧಾನಮಂತ್ರಿಗಳಿಗೆ ರಾಮದುರ್ಗ ತಾಲೂಕದ ತಹಶೀಲ್ದಾರ್ ಮುಖಾಂತರ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಈರಣ್ಣ ನಿಜಗುಲಿ, ಕಾರ್ಯದರ್ಶಿ PV ಭೋಸಲೆ, ಹಿರಿಯ ಸದಸ್ಯರಾದ SP ಮುರಾರಿ ಗುಂಡಾಳೆ ಹಾಗೂ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷರಾದ GT ಆಲ್ಗುಂಡಿ ಮತ್ತು ತಾಲೂಕಿನ ಎಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಿವೃತ್ತಿ ಹೊಂದಿದ ನೌಕರರು ಸೇರಿ ಮನವಿಯನ್ನು ಸಲ್ಲಿಸಿದರು. 25 ಮಾರ್ಚ್ನಲ್ಲಿ ಆರ್ಥಿಕ ಬಿಲ್ಲನ್ನು ಮಂಡಿಸುವ ಸಂದರ್ಭದಲ್ಲಿ ಮುಂದಿನ 1/4/2026ರಿಂದ ನಿವೃತ್ತಿ ಹೊಂದುವಂಥ ಸಿಬ್ಬಂದಿಗೆ ಯಾವುದೇ ಥರದ ಆರ್ಥಿಕ ಸೌಲಭ್ಯ ಇದು ಸ್ಥಗಿತಗೊಳಿಸಬೇಕಾದ ವಿಚಾರ ಮಾಡಿದ್ದಾರೆ. ಆರ್ಥಿಕ ಸೌಲಭ್ಯ ಅಂದರೆ ಏನು? ಈ ವೇತನ ಎಷ್ಟೈತಿ ಅಷ್ಟೇ ಇತ್ತು, ಅದಕ್ಕೇನು ಬೇಸಿಕ್ಕಿಲ್ಲ. ಎಂಟ್ರಿ ವೇತನ ಆಯೋಗದೊಳಗೆ ಅದರ ಮುಂಬರುವ ದಿನವಾದ ಹೆಚ್ಚಿನ ಕೊಡೋಂಗಿಲ್ಲ, ಹೊಸ ಫಿಕ್ಸೇಷನ್ ಕೊಡೋಂಗಿಲ್ಲ. ಮತ್ತು 6 ತಿಂಗಳು ಜನವರಿ ಮತ್ತು ಜುಲೈಗೆ ತುಟ್ಟಿ ಭತ್ಯೆಯನ್ನು ಕೊಡ್ತಿದ್ರು, ಅದನ್ನು ಸಹಿತ ನಿಲ್ಲಿಸುವಂಥ ಒಂದು ಮಾತುಕತೆಗಳು ಕಂಡು ಬಂದಿದ್ದೇವೆ. ಅದರ ಸಂಬಂಧ ಈಗ ನಾವೆಲ್ಲ ತಾಲೂಕಾ ವತಿಯಿಂದ ಮತ್ತು ಜಿಲ್ಲಾ ವತಿಯಿಂದ ರಾಜ್ಯ ವತಿಯಿಂದ ಎಲ್ಲ ನಮ್ಮ ನಿವೃತ್ತ ನೌಕರರ ಸಂಘದ ಎಲ್ಲರೂ ಕೂಡಿ ಒಟ್ಟಾಗಿ ಪ್ರಧಾನಮಂತ್ರಿಗಳಿಗೆ ಇದನ್ನು ಮೊದಲು ಹೇಗಿತ್ತು ಹಾಗೆ ಮುಂದುವರಿಸಿರಿ, ಇದನ್ನು ಮಾಡೋದ್ರಿಂದ ನಮ್ಮ ವಯಸ್ಸು ಇದು ಪ್ರತಿಭಟನೆ ದಿನಮಾನಗಳಲ್ಲಿ ಆರ್ಥಿಕ ತೊಂದರೆ ಆಕೈತಿ, ದಯವಿಟ್ಟು ಹಾಗೆ ಮಾಡಬೇಡ್ರಿ, ಮೊದಲಿದ್ದಾಗ ಮುಂದುವರಿಸ್ರಿ ಅಂತೇಳಿ ಮನವಿಯನ್ನು ಎಲ್ಲರೂ ತಹಶೀಲ್ದಾರ್ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿ ಸಲ್ಲಿಸ್ತಾ ಇದ್ದಾರೆ. ಈ ಕೆಲಸ ಆಗಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಏನು ನಿಮ್ಮದು? ಮುಂದಿನ ಹೋರಾಟ ನಮ್ಮ ರಾಜ್ಯದವರು ಮತ್ತು ನಮ್ಮ ಜಿಲ್ಲಾ ಸಂಘದವರು ಏನು ತೀರ್ಮಾನ ಕೈಗೊಂಡು ನಮಗೆ ಏನು ನಿರ್ದೇಶನ ಕೊಡ್ತಾರೆ ಆ ಪ್ರಕಾರ ನಾವು ಕ್ರಮ ಕೇಳ್ತೀವಿ. ಥ್ಯಾಂಕ್ ಯು ಸರ್. 2024-2026 ನಿವೃತ್ತಿ ಹೊಂದಿದ ಯಾವುದೇ ಸಿಬ್ಬಂದಿಗೆ ವೇತನ ಪರಿಷ್ಕರಣೆಯಾಗಲಿ ಅಥವಾ EADಗೆ ಪ್ರತಿಭಟನೆ ಕೊಡುವುದಾಗಲಿ ಸ್ಥಗಿತಗೊಳಿಸುತ್ತೇವೆ ಎಂದು ಮಾತುಕತೆ ಆಗಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಹಾಗಾದರೆ ನಮ್ಮೆಲ್ಲರಿಗೂ ಭಾಳ ತೊಂದರೆ ಆಗುತ್ತದೆ. ಅದಕ್ಕೆ ನಾವು ಎಲ್ಲ ರಾಜ್ಯ ಮಟ್ಟದಿಂದ ಹಿಡಿದ ಮೆಮೊರಾಂಡಮ್ ಪ್ರಧಾನಮಂತ್ರಿಯವರಿಗೆ ತಹಶೀಲ್ದಾರ್ ಮುಖಾಂತರ ಸಲ್ಲಿಸುತ್ತಾ ಇದ್ದೇವೆ. ನಮ್ಮೆಲ್ಲರ ಗಮನಕ್ಕೆ ತರಬಯಸುತ್ತೇವೆ. ಅದರಲ್ಲಿ ಪ್ರೊಫೆಸರ್ ಮುರಾರಿ ಅವರನ್ನು ನಾನು ಹೇಳಬೇಕಾಗಿ ಮಾನ್ಯ ತಹಶೀಲ್ದಾರರೇ ಹಾಗೂ ಸಮಸ್ತ ರಾಮದುರ್ಗ ತಾಲೂಕಾ ಸಂಘದ ಎಲ್ಲ ಸದಸ್ಯರೇ, ಇವತ್ತಿನ ದಿವಸ ನಾವು ನಮ್ಮ ಒಂದು ಮನವಿಯನ್ನು ಅರ್ಪಿಸಲಿಕ್ಕೆ ಇಲ್ಲಿ ತಹಶೀಲ್ದಾರ ಸಾಹೇಬರ ಸಮ್ಮುಖದಲ್ಲಿ ಕೂಡಿದ್ದೇವೆ. ನಮ್ಮ ಮನವಿ ಏನಪ್ಪ ಅಂತಂದರೆ, ಮಾರ್ಚ್ ತಿಂಗಳ 25ನೇ ತಾರೀಕು ಕೇಂದ್ರ ಸರ್ಕಾರ ಒಂದು ಆರ್ಥಿಕ ಬಿಲ್ ಮಂಡನೆ ಮಾಡುವ ಕಾರಣಕ್ಕೆ ಮುಂಬರುವ ವರ್ಷದಿಂದ 8ನೇ ವೇತನ ಆಯೋಗ ಪರಿಷ್ಕರಿಸುವ ಸಮಯದಲ್ಲಿ ನಾವು ಪಿಂಚಣಿದಾರರಿಗೆ ಅವರ ವೇತನವನ್ನು ಪರಿಷ್ಕರಣೆ ಮಾಡುವುದ ಅವಶ್ಯಕತೆ ಇಲ್ಲ ಮತ್ತು ಅವರಿಗೆ ಯಾವುದೇ ಥರದ ತುಟ್ಟಿ ಭತ್ಯೆಗಳನ್ನು ಕೊಡುವ ಅವಶ್ಯಕತೆಯೂ ಇಲ್ಲ ಅಂತ ಹೇಳಿ ಅದನ್ನು ಬಿಲ್ ಮಂಡನೆಗಾಗಿ ಪ್ರಸ್ತುತಪಡಿಸಿದ್ದಾರೆ. ಅದು ಅಧಿವೇಶನದಲ್ಲಿ ಒಂದು ವೇಳೆ ಚರ್ಚೆಯಾಗಿ ಅದು ಪಾಸ್ಗೊಂಡಿದ್ದೇ ಆದರೆ ಮುಂಬರುವ ದಿನಗಳಲ್ಲಿ ನಾವು ವೇತನ ಪರಿಷ್ಕರಣೆಯಲ್ಲಿ ನಮ್ಮ ಯಾವುದೇ ವೇತನ ಪರಿಷ್ಕರಣೆ ಆಗುವುದಿಲ್ಲ, ಅದರ ಜೊತೆಗೆ ನಮಗೆ ಯಾವುದೇ ತುಟ್ಟಿ ಭತ್ಯೆಗಳು ಸಹ ಸಿಗುವುದಿಲ್ಲ. ಇದು ಒಂದು ವೇಳೆ ಆಯ್ತಪ್ಪ ಅಂತಂದರೆ ಪಿಂಚಣಿದಾರರ ಮೇಲೆ ಅವಲಂಬಿಸಿರ್ತಕ್ಕಂತಹ ಇತರ ಕುಟುಂಬದ ಸದಸ್ಯರಾಗಲಿ ಅಥವಾ ಪಿಂಚಣಿದಾರರು ಅವರ ಆಯುಷ್ಯಕ್ಕೆ ಅಥವಾ ವಯಸ್ಸಿಗೆ ಅನುಕೂಲವಾದಂಥ ವಿಷಯದಲ್ಲಿ ಸಂದರ್ಭದಲ್ಲಿ ಆಗಲಿ ಬಹಳಷ್ಟು ಕಷ್ಟಗಳನ್ನು ಎದುರಿಸಬೇಕಾಗ್ತದೆ. ಅದಕ್ಕೆ ಈ ಒಂದು ಬಿಲ್ಲನ್ನು ನೀವು ಮಂಡಿಸಬಾರದು. ಈ ಪೂರ್ವದಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಪಿಂಚಣಿದಾರರ ವೇತನೆಯೂ ಸಹ ಪರಿಷ್ಕರಣೆ ಆಗಬೇಕು, ಅದನ್ನೇ ನೀವು ಸ್ಥಗಿತಗೊಳಿಸಬೇಕು, ಆ ಬಿಲ್ಲನ್ನು ಮಂಡನೆ ಮಾಡಬಾರದು ಅಂತ ಹೇಳಿ ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ನೌಕರರು ಇವತ್ತಿನ ದಿವಸ ಎಲ್ಲ ತಾಲೂಕಾ ಕಚೇರಿಗಳಲ್ಲಿ ತಹಶೀಲ್ದಾರರಿಗೆ ಮನವಿ ಮುಖಾಂತರ ಅವರಿಗೆ ಮನವಿಯನ್ನು ಅರ್ಪಿಸ್ತಾ ಇದ್ದಾರೆ. ಹೀಗಾಗಿ ನಾವು ರಾಮದುರ್ಗ ತಾಲೂಕದ ಎಲ್ಲ ನಿವೃತ್ತಿ ನೌಕರರು, ಕೇಂದ್ರ ಸರ್ಕಾರ ನೌಕರರು ಹಾಗೂ ರಾಜ್ಯ ಸರ್ಕಾರದ ನೌಕರರು ಎಲ್ಲರೂ ಇವತ್ತಿನ ದಿವಸ ಕೂಡಿ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ
ಮನವಿಯನ್ನು ಅರ್ಪಿಸಲಿಕ್ಕೆ ಇಲ್ಲಿದ್ದೇವೆ. ಇದರಲ್ಲಿಯೂ ಸಹ ಒಂದು ಏಕರೂಪತೆ ಇರಲಿ ಅಂತ ಹೇಳಿ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡ ಒಂದು ಮನವಿಯನ್ನು ತಯಾರು ಮಾಡಿದ್ದಾರೆ ಇಂಗ್ಲೀಷ್ನಲ್ಲಿ. ಕಾರಣ ಅಂದ್ರೆ ಇದು ಪ್ರಧಾನಮಂತ್ರಿಯವರಿಗೆ ಸಲ್ಲಿಸಬೇಕಾಗೋದ್ರಿಂದ ಈ ಫಾರ್ಮ್ಯಾಟ್ ಇದು ಇಂಗ್ಲೀಷ್ನಲ್ಲಿದೆ. ಈ ಒಂದು ಫಾರ್ಮ್ಯಾಟನ್ನು ನಮ್ಮ ತಾಲೂಕಿನ ಎಲ್ಲ ಸದಸ್ಯರು ಕೂಡಿ ಅವರು ಸಹಿ ಮಾಡಿದಂಥ ಒಂದು ಪ್ರತಿಗಳನ್ನು ಇದಕ್ಕೆ ಲಗತ್ತಿಸಿ ಇದರ 2 ಪ್ರತಿಗಳನ್ನು ನಾವು ಇವತ್ತಿನ ದಿವಸ ನಿಮ್ಮೆಲ್ಲರ ಪ್ರತಿನಿಧಿಯಾದಂತಹ ನಮ್ಮ ಅಧ್ಯಕ್ಷರ ಮುಖಾಂತರ ಮಾನ್ಯ ತಹಸೀಲ್ದಾರ್ ಅವರಿಗೆ ಇವತ್ತಿನ ಮೂಲಕ ಸಲ್ಲಿಸಿ ನಮಗೆ ವೇತನ ಪರಿಷ್ಕರಣೆ ಯಥಾ ರೀತಿ ಆಗ್ತಾ ಇರಬೇಕು, ಪಿಂಚಣಿ ಪರಿಷ್ಕರಣೆ ಯಥಾ ರೀತಿ ಆಗ್ತಾ ಇರಬೇಕಂತೇಳಿ ಈ ಒತ್ತಡವನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತರಿಸಿ ಈ ಒಂದು ಮನವಿಯನ್ನು ಮೇಲಕ್ಕೆ ಕಳಿಸುವ ವ್ಯವಸ್ಥೆ ಮಾಡಿ ಮೇಡಮ್ ಅಂತಕೊಂಡು ಇವತ್ತಿನ ದಿವಸ ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ